ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ತುಂಬ ರುಚಿಕರವಾಗಿರುವಂತಹ ಒಂದು ಹಲಸಿನ ಹಣ್ಣಿನ ಪಾಯಸದ ರೆಸಿಪಿಯನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಅಂತಂದರೆ ಒಂದು 10ರಿಂದ 15 ನಿಮಿಷದಲ್ಲೆಲ್ಲ ಪಾಯಸ ರೆಡಿ ಆಗೋಗುತ್ತೆ. ಬಹಳ ಬಹಳ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ಅಷ್ಟು ಸೂಪರ್ ಆಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲೊಂದು ಕುಕ್ಕರನ್ನು ತಗೊಂಡು ಅದಕ್ಕೆ ಅರ್ಧ ಲೋಟ ಆಗುವಷ್ಟು ನಾನು ಸಬ್ಬಕ್ಕಿಯನ್ನು ಒಂದು 3ರಿಂದ 4 ಗಂಟೆ ನೆನೆಸಿದ್ದೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೆನೆಸದೆ ಕೂಡ ಮಾಡ್ಕೊಳ್ಬಹುದು. ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ಬೇಯೋದಕ್ಕೆ ಒಂದು 2ರಿಂದ 3 ಸೀಟಿ ಎಲ್ಲ ಕೂಗಿಸಿ ವಾಪಸ್ ನಾವು ಇಟ್ಟು ಬೇಯಿಸಬೇಕಾಗತ್ತೆ. ಹೀಗೆ ನೀವು ಮಾಡಿದ್ರೆ ಸಬ್ಬಕ್ಕಿ ತುಂಬ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನೆನೆಸಿರುವಂತಹ ಸಬ್ಬಕ್ಕಿಯನ್ನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಈಗ ಒಂದೊಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ. ಈ ಹೆಸರು ಬೇಳೆಯನ್ನು ಹಾಕೋದ್ರಿಂದನೂ ಹಲಸಿನ ಹಣ್ಣಿನ ಪಾಯಸ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಹುರಿದು ಕೂಡ ಹಾಕ್ಕೊಳ್ಬೋದು ಹಸಿರು ಬೇಳೆಯನ್ನು. ನಾನಿಲ್ಲಿ ಹಸಿದೇ ಹಾಕಿರೋದು, ಹಾಗಾಗಿ ತುಂಬಾ ಬೇಗ ಬೇಯುತ್ತೆ. ಆಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈಗ ಹಸಿರು ಬೇಳೆಯನ್ನು ತೊಳ್ಕೊಂಡು ಚೆನ್ನಾಗಿ 3ರಿಂದ 4 ಸರಿ ತೊಳೆದಿದ್ದೀನಿ. ಆಮೇಲೆ ನೀರನ್ನು ಹಾಕ್ಕೊಂಡು ಈಗ ಸಬ್ಬಕ್ಕಿ ಎಲ್ಲ ನಾವು ಹಾಕ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ, ಅದಕ್ಕೆ ಸಹ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇನ್ನು ತೊಳೆದಿಟ್ಟು ನಾವು ನೀರೆಲ್ಲ ಹಾಕಿಟ್ಟಂತಹ ಹಸಿರು ಬೇಳೆಯನ್ನು ಕೂಡ ಇದರ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಹೀಗೇ ಬೇರೆ ಬೇರೆಯಾಗಿ ಬೇಯಿಸಿದರೆ ಒಳ್ಳೆಯದು. ಒಟ್ಟಿಗೆ ಒಮ್ಮೆಲೆ ಎಲ್ಲವನ್ನು ಹಾಕ್ಕೊಳ್ಬಾರ್ದು. ಹೆಸರು ಬೇಳೆ ಸಬ್ಬಕ್ಕಿ ಎಲ್ಲ ಬೇಯೋದಕ್ಕೆ ಅಂದರೆ ತಳ ಎಲ್ಲ ಸೀದು ಹೋಗ್ಬೋದು ಒಂದು. ಆಮೇಲೆ ನೀವು ಬೇರೆನೇ ಬೇಯಿಸಿದರೆ ಒಳ್ಳೆಯದು. ಹೀಗೆ ಇನ್ನು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 2 ಸೀಟಿ ಕೂಗಿಸೋಣ. ಚೆನ್ನಾಗಿ ಬೆಂದು ಸಿಗುತ್ತೆ. ಈಗ ಅದು ಬೇಯೋಷ್ಟು ಹೊತ್ತಲ್ಲಿ ನಾವಿಲ್ಲೀಗ ಹಲಸಿನ ಹಣ್ಣನ್ನು ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಲಸಿನ ಬೀಜ ಆಗಿರ್ಬೋದು, ಹೊರಗಡೆಯ ಸಾರೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನೀಗ ಅದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ಇಲ್ಲಿ ನಾನು ಚಾಕುವನ್ನು ಉಪಯೋಗಿಸ್ಕೊಂಡು ಹೆಚ್ಕೊಳ್ಳೋದಿಲ್ಲಿ. ನೀವು ಕೂಡ ಹಾಗೇ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮಗೆ ಪಾಯಸ ಕೂಡ ರೆಡಿಯಾಗುತ್ತೆ. ಇದು ಸ್ವಲ್ಪ ನಾವು ಗ್ರೈಂಡ್ ಮಾಡಿ ಹಾಕೋದು ಹಾಗೆಲ್ಲ ಏನು ಮಾಡೋದಕ್ಕೆ ಹೋಗಬೇಡಿ. ಹೀಗೇ ಹಾಕ್ಕೊಳ್ಳಿ. ನೋಡಿ, ಇಷ್ಟು ದೊಡ್ಡದಾಗಿ ಇರಬೇಕು. ಪ್ರತಿಯೊಂದು ಪೀಸ್ ಕೂಡ ಹಾಗೇ ಮಾಡಿ ಇಟ್ಕೊಳ್ಳೋಣ. ಕೆಲವೊಬ್ಬರು ಉದ್ದಕ್ಕಾಗಿ ಕೂಡ ಹೆಚ್ತಾರೆ, ಆದರೆ ಅದು ನಿಮಗೆ ತುಂಬ ನಾರಿನ ಥರ ಬರುತ್ತೆ. ಮತ್ತು ಇದು ಹಲಸಿನ ಹಣ್ಣು ಆಗಿರೋದ್ರಿಂದ ಹೆಚ್ಚು ಹೊತ್ತು ಬೇಯೋದಕ್ಕೆಲ್ಲ ಇರೋದಿಲ್ಲ. ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗತ್ತೆ. ಅಷ್ಟೇ ನಾವು ಬೇಯಿಸೋದಷ್ಟೇ ಹಲಸಿನ ಹಣ್ಣನ್ನೆಲ್ಲ. ಇದರಲ್ಲಿ ಮೇಯ್ನಾಗಿ ನಮಗೆ ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಬೇಯಬೇಕು. ಈಗ ನೋಡಿ, ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ಹಲಸಿನ ಹಣ್ಣಿನ ತೊಳೆಗಳನ್ನು ಹೆಚ್ಕೊಂಡು ಇಟ್ಕೊಳ್ಳೋಣ. ಇನ್ನು ಇದನ್ನು ಒಂದು ಸಪ್ರೇಟಾಗಿ ಪಾತ್ರೆಯಲ್ಲಿ, ಪಾಯಸ ಮಾಡುವಂತಹ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿದರೆ ಸಾಕು. ಒಂದೇ ಒಂದು ಕುದಿ ಬರಬೇಕಷ್ಟೇ. ಈ ಹಲಸಿನ ಹಣ್ಣು ತುಂಬ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನಾವು ಸ್ಟವ್ ಮೇಲೆಲ್ಲ ಇಟ್ಕೊಳ್ಬಾರ್ದು. ಈಗ ಪಾಯಸ ಮಾಡುವಂತಹ ಪಾತ್ರೆಗೆ ನಾನು ಹಲಸಿನ ಹಣ್ಣಿನ ಪೀಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನು 3/4 ಲೋಟ ಆಗುವಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಒಂದೇ ಒಂದು ಕುದಿ ಅಷ್ಟೇ. ನೋಡಿ, ಈಗ ಕುದಿ ಬರ್ತಾ ಇದೆ. ಹಲಸಿನ ಹಣ್ಣು ಕೂಡ ಬೆಂದಿದೆ. ಇನ್ನು ಇದನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಹಾಗೆಯೇ ಬಿಡೋಣ. ಇನ್ನು ನಾವು ಬೇಯಿಸಿರುವಂತಹ ಸಬ್ಬಕ್ಕಿ ಆಗಿರಬಹುದು, ಹೆಸರು ಬೇಳೆಯನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ಅದಕ್ಕಾಗಿ ಒಮ್ಮೆ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಹಸಿರು ಬೇಳೆ ಆಗಿರಬಹುದು, ಸಬ್ಬಕ್ಕಿ ಎಲ್ಲ ಸರಿಯಾಗಿ ಬೆಂದಿರುತ್ತೆ. ನಾವು ನೆನೆಸಿಟ್ಟಿದ್ದೀವಿ, ಬೇರೆ ನೆನೆಸಿರೋದ್ರಿಂದ ನಿಮಗೆ ಬಹಳ ಚೆನ್ನಾಗಿ ಬೇಯುತ್ತೆ. ಇದು ಬರೀ ಒಂದು 5 ನಿಮಿಷದಲ್ಲೆಲ್ಲ ಸರಿಯಾಗಿ ಬೇಯುತ್ತೆ. ನೋಡ್ಬೋದು ನೀವೀಗ ಯಾವ ಥರ ಬೆಂದಿದೆ ಅಂತ. ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಇನ್ನೀಗ ಇದನ್ನು ಹಲಸಿನ ಹಣ್ಣಿಗೆ ಹಾಕ್ಕೊಳ್ಳೋಣ. ಬೆಂದಿರುವಂಥ ಹಲಸಿನ ಹಣ್ಣಿಗೆ ಈಗ ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದಾಯಿತು. ಇನ್ನು ಹೆಸರು ಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ. ಇನ್ನು ಇವನ್ನು ಹಾಕಿ ಆದ ನಂತರ ಸರಿಯಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಒಮ್ಮೆ. ಇನ್ನು ಇದಕ್ಕೆ ತೆಂಗಿನಕಾಯಿ ಹಾಲನ್ನು ನಾವು ಮಾಡ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಹಸಿ ತೆಂಗಿನಕಾಯಿ ಸಿಕ್ಕಿದ್ರೆ ಹಾಕ್ಕೊಳ್ಳಿ. ಸಿಕ್ಕದಿದ್ದರೆ ನಿಮಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಇರುವಂತಹ ತೆಂಗಿನಕಾಯಿ ಸಿಕ್ಕಿದರೆ ಅದರಲ್ಲಿ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೀಗ ಇದರೊಟ್ಟಿಗೆ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಬೇಯುವಾಗಲೇ ಸರಿಯಾಗಿ ಬೆಂದಿರುತ್ತೆ ಎಲ್ಲವೂ. ನಾನಿಲ್ಲಿ ಸಿಹಿಗೆ ಅನುಗುಣವಾಗಿ, ನಾವಿಲ್ಲಿ ತುಂಬ ಸಿಹಿ ತಿನ್ನೋದಿಲ್ಲ, ಅದಕ್ಕೋಸ್ಕರ 2.5 ಅಚ್ಚ ಆಗುವಷ್ಟು ಬೆಲ್ಲವನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ.
ಇನ್ನು ಉರಿಯನ್ನು ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೆಲ್ಲವನ್ನು ಕರಗುವಷ್ಟು ಹೊತ್ತು ನಾವೀಗ ಬಿಡಬೇಕಾಗತ್ತೆ. ನೀವು ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಎಷ್ಟು ಬೇಕಂದರೆ ಅಷ್ಟು ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈಗ ತೆಂಗಿನಕಾಯಿ ಹಾಲನ್ನು ನಾನೀಗ ತೆಗೆದುಕೊಳ್ಳೋದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ಹೆರೆದು ಈ ಥರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಇನ್ನೀಗ ಈ ಥರದ ಕಾಟನ್ ಬಟ್ಟೆಯನ್ನು ಒಂದು ತಗೊಂಡು ಅದರ ಮೇಲೆ ಹಾಕಿ ನಾವು ಹಾಲನ್ನು ತಗೊಳ್ಳೋಣ. ಯಾವತ್ತು ತೆಂಗಿನಕಾಯಿ ಹಾಲೆಲ್ಲ ಮಾಡಬೇಕಾದ್ರೆ ಅಥವಾ ಹಾಲು ತೆಗಿಬೇಕಾದ್ರೆ ಈ ಥರ ವಿಧಾನದಿಂದ ಮಾಡಿದರೆ ನಿಮಗೆ ಹಾಲು ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡೋದು ಅಷ್ಟೇ. ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿದಂತಹ ತೆಂಗಿನಕಾಯಿ ಮಿಶ್ರಣವನ್ನು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಹಿಂಡಿ ನಾವು ಹಾಲನ್ನು ತೆಕ್ಕೊಳ್ಳೋಣ. ಈ ಥರ ಪ್ರೋಸೆಸ್ ಎಲ್ಲ ಮಾಡಬೇಕಾದ್ರೆ ನಾವು ಸ್ಟವ್ ಮೇಲೆ ಇಟ್ಟಂತಹ ಹಲಸಿನ ಹಣ್ಣಾಗಿರ್ಬೋದು, ಹೆಸರು ಬೇಳೆ ಎಲ್ಲ ಅದು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಒಮ್ಮೊಮ್ಮೆ ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ಈಗ ಹಾಲೆಲ್ಲ ಹಿಂಡ್ಕೊಂಡಿದ್ದೀನಿ. ಇನ್ನೀಗ ಏಲಕ್ಕಿಯನ್ನು ಇಲ್ಲಿ ಫ್ಲೇವರ್ಗೋಸ್ಕರ ಈಗ ಹಾಕ್ಕೊಳ್ಬೇಕಾಗತ್ತೆ. ಈಗ ಹಾಲು ನೋಡ್ಬೋದು ನೀವೀಗ ಚೆನ್ನಾಗಿ ಹಿಂಡ್ಕೊಂಡು ಬಂದಿದೆ. ದಪ್ಪಕ್ಕೆ ಹಾಲಿರುತ್ತೆ, ಇದನ್ನು ಸೈಡಲ್ಲಿ ಇಟ್ಟಿರೋಣ. ಈಗ ಏಲಕ್ಕಿಯನ್ನು 3 ಆಗುವಷ್ಟು ಫ್ಲೇವರ್ಗೋಸ್ಕರ ಈ ಥರ ಕುಟಾಣಿಯಲ್ಲಿ ಕುಟ್ಟಿ ಜಜ್ಜಿಬಿಟ್ಟು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಈಗ ಜಜ್ಜಿರುವಂತಹ ಏಲಕ್ಕಿಯನ್ನು ಬೇಯ್ತಿರುವಂತಹ ಪಾಯಸಕ್ಕೆ ಹಾಕ್ಕೊಳ್ಳೋಣ. ಇನ್ನು ಇದೇ ಹಂತದಲ್ಲಿ ತೆಂಗಿನಕಾಯಿ ಹಾಲನ್ನು ಕೂಡ ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ಳೋದಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಬಂದಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಇನ್ನೀಗ ಸರಿಯಾಗಿ ಹಾಲನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ. ಇನ್ನಿದು ಮಿಕ್ಸ್ ಮಾಡಿ ಆದ ನಂತರ ಜಾಸ್ತಿ ಕುದಿಸೋದಕ್ಕೆ ಹೋಗಬಾರ್ದು. ಒಂದೇ ಒಂದು ಕುದಿ ಅಷ್ಟೇ ಬರಬೇಕಾಗಿರೋದು. ಇನ್ನು ಅಕಸ್ಮಾತ್ ನಿಮಗೆ ನೀರು ಬೇಕು ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಅಥವಾ ಈ ಹಂತದಲ್ಲಿ ಕೆಲವರು ಹಾಕೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಸ್ವಲ್ಪ ದಪ್ಪಕ್ಕಿದ್ರೇ ಒಳ್ಳೆಯದು ಅಂತ ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಅಥವಾ ಇನ್ನೊಂದು ಸಲಕ್ಕೆ, 2ನೇ ಸಲಕ್ಕೆ ನಾವು ಸರ್ವ್ ಮಾಡ್ತೀವಲ್ಲ, ಆವಾಗ ತಣ್ಣಗಾಗಿರುತ್ತೆ ನೋಡಿ, ಆವಾಗ ಬಿಸಿ ಮಾಡಿಕೊಂಡು ಹಾಗೆ ಆ ಟೈಮಲ್ಲಿ ಕೂಡ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇನ್ನೀಗ ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ಬೇಕು. ನಾನು 1 ಗಂಟೆ ಅಥವಾ 1.5 ಗಂಟೆ ನೆನೆಸಿರುವಂತಹ ಗೋಡಂಬಿಯನ್ನು ಇಲ್ಲಿ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹುರಿದು ಬಿಟ್ಟು ಹಾಕೋದ್ರಿಂದ ಈ ಥರ ನೆನೆಸಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು ಕುದಿ ಬರುವಷ್ಟು ಟೈಮು ನಾವೀಗ ಬಿಟ್ಕೊಂಡ್ರೆ ತುಂಬಾ ಸೂಪರ್ ಆಗಿರುವಂತಹ ಪಾಯಸ ಕೂಡ ರೆಡಿ ಆಗುತ್ತೆ. ಹಲಸಿನ ಹಣ್ಣಿನ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೂಪರಾಗಿ ರುಚಿಕರವಾದಂತಹ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಹವ್ಯಕ ಪಾಕಶಾಲೆಯಲ್ಲಿ. ಅಲ್ಲಿ ತನಕ ನಮಸ್ಕಾರ.